ಹಾಯ್ ವೀಕ್ಷಕರೇ, ತ್ರಿನೇತ್ರ ಪ್ರಾಪರ್ಟಿ ಕಡೆಯಿಂದ ಚೇತನ್ ಮಾಡೋ ನಮಸ್ಕಾರಗಳು. ಇವತ್ತು ನಾವು BDA ಖಾತಾ ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಇಲ್ಲಿ ಕಮರ್ಷಿಯಲ್ ಸೈಟ್ನ ಬ್ಯಾಕ್ ಸೈಡೇ ಬರುವಂಥದ್ದು, 60 ಫೀಟ್ ರೋಡ್ ಇರುವಂಥದ್ದು. ಬಿಲ್ಡಿಂಗ್ನ ಎಲಿವೇಶನ್ ಒಂದ್ಸರಿ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ವಾಲ್ ಪೂರ್ತಿ ನಿಮಗೆ ಫಂಡರ್ ಶೀಟಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಪಟ್ಟಿ ಮಾಡಿ ಪೇಂಟಿಂಗ್ ಮಾಡುವಂಥದ್ದು. ಸೆಕೆಂಡ್ ಫ್ಲೋರ್ನಲ್ಲಿ ಫಂಡರ್ ಶೀಟ್ ಆಗಿ ರಾಫ್ಟರ್ ಶೀಟ್ ಯೂಸ್ ಮಾಡಿ ಮಾಡುವಂಥದ್ದು ಎಲಿವೇಶನ್. ಥರ್ಡ್ ಫ್ಲೋರ್ನಲ್ಲಿ MS ಗ್ರಿಲ್ಲಿಂದ ಡಿಸೈನ್ ಮಾಡುವಂಥದ್ದು ಮಾಡ್ಬೋದು. ನಿಮಗೆ ಈ ಬಿಲ್ಡಿಂಗಲ್ಲಿ ನಿಮಗೆ ಪಾರ್ಕಿಂಗ್ ಬಂದು ನಿಮಗೆ ಬೇಸ್ಮೆಂಟ್ ಟೈಪ್ ಬರುವಂಥದ್ದು, ಬಟ್ ಅದು ಗ್ರೌಂಡ್ ಫ್ಲೋರ್ ಲೆಕ್ಕ ಬರುವಂಥದ್ದು, ಬಟ್ ಬೇಸ್ಮೆಂಟ್ ಟೈಪ್ ಬರುತ್ತೆ. ಯಾಕಂದರೆ ರೋಡ್ ಸ್ವಲ್ಪ ಡೌನ್ ಇರೋದ್ರಿಂದ, ವೆಸ್ಟ್ ಫೇಸಿಂಗ್ ರೋಡು ಡೌನಲ್ಲಿ ಇರೋದ್ರಿಂದ ನಿಮಗೆ ಬೇಸ್ಮೆಂಟ್ ಟೈಪ್ ಬರುವಂಥದ್ದು. ಮೇನ್ ಡೋರ್ ಬಂದು ಈಸ್ಟ್ ಫೇಸಿಂಗಲ್ಲಿ ಬರುತ್ತೆ. ಕಾರ್ನರ್ ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್ ಬರುವಂಥದ್ದು ಇದು. ಈಗ ನೀವು ನೋಡಿದ್ದು ಬಂದು ನಾರ್ತ್ ಸೈಡ್ ಎಲಿವೇಶನ್. ವೆಸ್ಟ್ ಸೈಡ್ ಎಲಿವೇಶನ್ ಒಂದ್ಸರಿ ಬಂತು. ವೆಸ್ಟ್ ಸೈಡ್ನಲ್ಲಿ ನಿಮಗೆ ಪಾರ್ಕಿಂಗ್ ಗೇಟ್ ಹಾಗೆ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರೌಂಡ್ ಫ್ಲೋರ್ನ ವಾಲ್ನಲ್ಲಿ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಟೆಕ್ಸ್ಚರ್ ಪೇಂಟ್ ಮಾಡಿರುವಂಥದ್ದು. ಸೆಕೆಂಡ್ ಫ್ಲೋರ್ನಲ್ಲಿ ರಾಫ್ಟರ್ ಶೀಟ್ ಯೂಸ್ ಮಾಡಿ ಎಲಿವೇಶನ್ ಡಿಸೈನ್ ಮಾಡಿದ್ದಾರೆ. ಥರ್ಡ್ ಫ್ಲೋರ್ನಲ್ಲಿ MS ಗ್ರಿಲ್ ಮಾಡಿರುವಂಥದ್ದು, ಡಿಸೈನರ್ ಗ್ರಿಲ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ MS ಟ್ಯೂಬ್ ಆಗಿ ಫಂಡರ್ ಶೀಟ್ ಯೂಸ್ ಮಾಡಿದ್ದಾರೆ. MS ಟ್ಯೂಬ್ ಶೀಟ್ಸ್ ಆಗಿ CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಪಾರ್ಕಿಂಗ್ ಫ್ಲೋರಿಂಗ್ನಲ್ಲಿ ಬಂದು ಡಿಜಿಟಲ್ನ ಟೈಲ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ. ಆ್ಯಂಟಿ ಸ್ಕಿಡ್ 100% ಆ್ಯಂಟಿ ಸ್ಕಿಡ್ ಟೈಲ್ ಯೂಸ್ ಮಾಡುವಂಥದ್ದು, ಸ್ವಲ್ಪ ಕೂಡ ಜಾರೋದಿಲ್ಲ. ಹಾಗೆ ಪಾರ್ಕಿಂಗ್ನ ವಾಲ್ ಪೂರ್ತಿ ನಿಮಗೆ 4 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬರುವಂಥದ್ದು. ಈ ಕಡೆ ನಿಮಗೆ ಸಂಪ್ ಸಿಗುತ್ತಿದ್ದು. ಇಲ್ಲಿ ಕಾವೇರಿ ವಾಟರ್ ಮೀಟರ್ ಹಾಕೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ಬೋರ್ವೆಲ್ ಸಿಗುವಂಥದ್ದು. ಹಾಗೆ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸನ್ಲೈಟ್ ಆಗಿ ವೆಂಟಿಲೇಷನ್ಗೋಸ್ಕರ. ಈ ಕಡೆ ನಿಮಗೆ ಕಾರ್ನರಲ್ಲಿ ಲಿಫ್ಟ್ ಬ್ಯಾಕ್ ಸೈಡಲ್ಲಿ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಇಲ್ಲಿ ಬಂದು ಲಿಫ್ಟ್ ಏರಿಯಾ ಬರುವಂಥದ್ದು. ಪಾರ್ಕಿಂಗಿಂದ ಮೇಲ್ಗಡೆ ಲಾಸ್ಟ್ ಫ್ಲೋರ್ವರೆಗೂ ನಿಮಗೆ ಲಿಫ್ಟ್ ಪ್ರೊವಿಷನ್ ಸಿಗುತ್ತೆ. ಇಲ್ಲಿ ಲಿಫ್ಟ್ ಫ್ರಂಟ್ ವಾಲ್ ಬಂದು ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಪಾರ್ಕಿಂಗಲ್ಲಿ ನಿಮಗೆ ಆರಾಮಾಗಿ 4 ಕಾರ್ಗಳನ್ನ ಪಾರ್ಕ್ ಮಾಡ್ಬೋದು. 4ರಿಂದ 5 ಕಾರ್ಗಳನ್ನ ಪಾರ್ಕ್ ಮಾಡ್ಬೋದು. 2 ವೀಲರ್ಸ್ ಕೂಡ ಪಾರ್ಕ್ ಮಾಡೋದಕ್ಕೆ ಸ್ಪೇಸ್ ಸಿಗುತ್ತೆ. ಸ್ಲೈಡಿಂಗ್ ಗೇಟ್ ಬರುವಂಥದ್ದು ಇದು ನೋಡ್ಬೋದು. ಇಲ್ಲೂ ಕೂಡ ವಿಂಡೋಸ್ ಕೊಟ್ಟಿದ್ದಾರೆ. ಇದು ವೆಸ್ಟ್ ಫೇಸಿಂಗ್ ಕಡೆಯಿಂದ ಪಾರ್ಕಿಂಗಿಗೆ ಎಂಟ್ರಿ ಕೊಟ್ಟಿರುವಂಥದ್ದು. ಇಲ್ಲೊಂದು ನಿಮಗೆ ಲ್ಯಾಂಟ್ರಿ ಬಾಕ್ಸ್ ಮಾಡಿರುವಂಥದ್ದು, ಗ್ರಾನೈಟ್ನಲ್ಲೇ ನೋಡ್ಬೋದು. ಲ್ಯಾಂಟ್ರಿ ಬಾಕ್ಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಇಲ್ಲಿ ನೇಮ್ ಪ್ಲೇಟ್ ಹಾಕೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು ನೋಡ್ಬೋದು. ನೀವು ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ನೇಮ್ ಪ್ಲೇಟ್ ಹಾಕೋದಕ್ಕೆ ಮಾಡಿರುವಂಥದ್ದು. ಇಲ್ಲಿ ಫ್ರಂಟ್ ಗೇಟ್ ಪಕ್ಕದಲ್ಲಿ ಒಂದು CNC ಕಟಿಂಗ್ ಶೀಟಿಂದ ಡಿಸೈನ್ ಮಾಡಿದ್ದಾರೆ ಎಲಿವೇಶನ್ನಲ್ಲಿ. ಗೇಟ್ ಬಂದು ನಿಮಗೆ SS ಟ್ಯೂಬ್ಸ್ ಹಾಗೆ ಫಂಡರ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಗೇಟಿಂದ ಒಳಗಡೆ ಬಂದ ನಿಮಗೆ ಮೇನ್ ಡೋರ್ನ ಮುಂದೆ ಇರುವಂಥ ಪೋರ್ಟಿಕೋ ಏರಿಯಾ ಪೂರ್ತಿ ನಿಮಗೆ ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಎಲ್ಲ 4 ವಾಲಲ್ಲೂ ನಿಮಗೆ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ಮೇನ್ ಡೋರ್ ಪಕ್ಕದಲ್ಲಿ ನಿಮಗೆ ಒಂದು ಸಿಂಗಲ್ ಶೀಟರ್ ವಿಂಡೋ ಸಿಗುತ್ತೆ. ಈ ಕಡೆ ಕೂಡ ಒಂದು ಸಿಂಗಲ್ ಶೀಟರ್ ವಿಂಡೋ ಸಿಗುತ್ತೆ. ಎಲ್ಲ ಟೀಕುಡ್ನಲ್ಲೇ ಮಾಡಿರುವಂಥದ್ದು. ಮೇನ್ ಡೋರ್ನಲ್ಲಿ ಬಂದು ಬರ್ಮಾ ಟೀಕಿಂದ ಮಾಡುವಂಥ ವಾಸ್ಕಲಾಗೆ ಡೋರ್ ಸಿಗುತ್ತೆ. ಇಲ್ಲೂ ಕೂಡ POPನಲ್ಲಿ ವಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ ಆಗಿ ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಸೆಟ್ ಬ್ಯಾಕ್ ಸ್ಪೇಸ್ನಲ್ಲಿ ನಿಮಗೆ ಸನ್ಲೈಟ್ಗೋಸ್ಕರ ಗ್ಲಾಸ್ ಹಾಕಿರುವಂಥದ್ದು ಎಲ್ಲ ಕ್ಲೀನ್ ಮಾಡಿ. ಮನೆಯ 2 ಕಡೆ ನಿಮಗೆ 2.5 ಫೀಟ್ ಸೆಟ್ ಬ್ಯಾಕ್ ಸಿಗುತ್ತೆ. ಇದು ಬಂದು ಮೇನ್ ಡೋರ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಮೇನ್ ಡೋರ್ ಡಿಸೈನ್ ಈ ಥರ ಬರುವಂಥದ್ದು, ಪ್ಲೈನ್ ಡಿಸೈನ್ ಬರುವಂಥದ್ದು. ಪ್ರೊಜೆಕ್ಷನ್ ತೊಗೊಂಡಿದ್ದಾರೆ. ಇಲ್ಲಿ ಬಂದು ನಿಮಗೆ ಬ್ರಾಸ್ ಶೀಟ್ ಬರುವಂಥದ್ದು. ಇನ್ಸ್ಟಾಲೇಷನ್ ಆಗಿಲ್ಲ. ಫೈರ್ ಏರಿಯಾ ಅಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಕುತ್ಕೋಬೋದು ಕೂಡ ನೀವು. ನಂತರ ನಿಮಗೆ ಕುತ್ಕೊಳ್ಳೋದು ಕೂಡ ಪ್ರೊವಿಷನ್ ಮಾಡುವಂಥದ್ದು. ಇಲ್ಲೂ ಕೂಡ ಒಂದು 2 ಶೀಟರ್ನ ಟಿಕೆಟ್ ವಿಂಡೋ ಸಿಗುತ್ತೆ. ಹಾಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡುವಂಥದ್ದು. ಈ ವಾಲ್ ಪೂರ್ತಿ ನಿಮಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡುವಂಥದ್ದು. ಈ ಕಡೆ ಡೋರ್ ಬ್ಯಾಕ್ ಸೈಡಲ್ಲಿ ನೋಡೋದಾದರೆ
MS ಇಂದ ಮಾಡಿರುವಂಥ ಡಿಸೈನ್ ಸಿಗುತ್ತೆ ಇಲ್ಲಿ ನೋಡ್ಬೋದು ನೀವು. ಎಲ್ಲ ಪೂರ್ತಿ MS ಇಂದ ಮಾಡಿರುವಂಥದ್ದು. ಇದು ಡಿಕೋ ಪೇಂಟಿಂಗ್ ಮಾಡಿದ್ದಾರೆ. ಆರ್ಚ್ ಬಂದು ನಿಮಗೆ ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಮನೆಯ ಫ್ಲೋರಿಂಗ್ ಪೂರ್ತಿ ನಿಮಗೆ ಇಟಾಲಿಯನ್ ಮಾರ್ಬಲ್ ಸಿಗುತ್ತೆ. ಇಲ್ಲೊಂದು ಅಕ್ವೇರಿಯಂ ಟೈಪ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ಪೂಜಾ ರೂಮ್ ಸಿಗುವಂಥದ್ದು. ಪೂಜಾ ರೂಮ್ನ ಎದುರುಗಡೆ ನಿಮಗೆ ಪಕ್ಕದಲ್ಲಿ ಈ ಕಡೆ ವಾಲ್ನಲ್ಲಿ ಒಂದು ಸಿಂಗಲ್ ಶಟರ್ನ ವಿಂಡೋ ಸಿಗುತ್ತೆ. ಇಲ್ಲಿ ಒಂದು ಕುತ್ಕೊಳ್ಳೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಆಪೋಸಿಟ್ ವಾಲ್ ಬಂದು ನಿಮಗೆ ವುಡ್ ವರ್ಕ್ನಲ್ಲಿ ಡಿಸೈನ್ ಮಾಡಿರುವಂಥದ್ದು ನೋಡ್ಬೋದು. ಇಲ್ಲಿ ಬಂದು ನಿಮಗೆ ರಾಫ್ಟರ್ ಶೀಟಾಗೆ ಲ್ಯಾಮಿನೇಟ್ಸ್ ಮತ್ತು ವಿನಿಯರ್ ಯೂಸ್ ಮಾಡಿ ಮಾಡಿರುವಂಥ ಡಿಸೈನ್ ಸಿಗುತ್ತೆ. ಪೂಜಾ ರೂಮ್ನ ಡೋರ್ನಲ್ಲಿ ಬಂದು ಟೀಕುಡ್ನಲ್ಲಿ ಮಾಡಿರುವಂಥ ವಾಸ್ಕಲಾಗೆ ಮೇನ್ ಡೋರ್ ಸಿಗುವಂಥದ್ದು. ಫ್ರಂಟ್ ವಾಲ್ ಹಾಗೆ ಸೀಲಿಂಗ್ನಲ್ಲಿ ವಿನಿಯರ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಪೂಜಾ ರೂಮ್ ಫ್ಲೋರಿಂಗ್ನಲ್ಲಿ ಹಾಗೆ ವಾಲ್ನಲ್ಲಿ ಪೂರ್ತಿ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಸ್ಟೆಪ್ಸ್ ಕೊಟ್ಟಿರುವಂಥದ್ದು ಇಲ್ಲಿ ಪೂಜಾ ಐಟಮ್ಸ್ ಇರೋದಕ್ಕೆ. ಸೀಲಿಂಗಲ್ಲಿ ನೋಡೋದಾದರೆ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಪೂಜಾ ರೂಮ್ ಬ್ಯಾಕ್ ಸೈಡಲ್ಲಿ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ ಏರಿಯಾನಲ್ಲಿ ನಿಮಗೆ 2 ವಿಂಡೋಗಳು ಸಿಗುತ್ತೆ. ಟೂ ಶೇಟರ್ ಆಗಿ ಸೆಂಟರ್ನಲ್ಲಿ ಫಿಕ್ಸೆಡ್ ಕೊಟ್ಟಿರುವಂಥದ್ದು ವಿಂಡೋನಲ್ಲಿ. ಈ ಕಡೆ ನಿಮಗೆ TV ಕ್ಯಾಬಿನೆಟ್ ಕೊಟ್ಟಿರುವಂಥದ್ದು. ರಾಫ್ಟರ್ ಶೀಟ್ಸ್ ಆಗಿ ಲ್ಯಾಮಿನೇಟ್ ಮತ್ತು ವಿನಿಯರ್ ಯೂಸ್ ಮಾಡಿ ಮಾಡುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಸೋಫಾ ಹಾಕೋದಕ್ಕೆ ನಿಮಗೆ ಇಲ್ಲಿ ಪ್ರೊವಿಷನ್ ಜಾಗ ಕೊಟ್ಟಿದ್ದಾರೆ ನೋಡ್ಬೋದು. ಯು ಶೇಪ್ ಸೋಫಾ ಹಾಕೋಷ್ಟು ನಿಮಗೆ ಸ್ಪೇಸ್ ಸಿಗುವಂಥದ್ದು. ಸ್ಕ್ವೇರ್ ಆಗಿ ಸ್ಪೇಸ್ ಸಿಗುತ್ತೆ. ಸೀಲಿಂಗಲ್ಲಿ ನೋಡೋದಾದರೆ ವಿನಿಯರ್ ಹಾಗೆ POP ಯೂಸ್ ಮಾಡಿ ಫಾಲ್ ಸೀಲಿಂಗ್ ಸಿಗುವಂಥದ್ದು. ಸ್ಪಾಟ್ಲೈಟ್ಸ್ ಹಾಗೆ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು ಸೀಲಿಂಗ್ನಲ್ಲಿ. ಇಲ್ಲಿಂದ ನಾವು ಈ ಕಡೆ ಬಂದರೆ ನಮಗೆ ಮೊದಲು ಲಿಫ್ಟ್ ಏರಿಯಾ ಸಿಗುತ್ತೆ. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ನಿಮಗೆ ರಾಫ್ಟರ್ ಶೀಟಿಂದ ಕ್ಲಾಡಿಂಗ್ ಮಾಡಿ ವಿನಿಯರ್ನಿಂದ ಆರ್ಚ್ ಮಾಡಿರುವಂಥದ್ದು ಇದು. ಹಾಗೆ ಇಲ್ಲಿ ನಿಮಗೆ ಒಂದು ಕ್ರಾಕರಿ ಯೂನಿಟ್ ಸಿಗುವಂಥದ್ದು. ಅಲ್ಯೂಮಿನಿಯಂ ಪ್ರೊಫೈಲ್ ಹಾಗೆ ಗ್ಲಾಸ್ ಯೂಸ್ ಮಾಡಿ ಮಾಡುವಂಥ ಡೋರ್ ಸಿಗುತ್ತೆ ಕ್ರಾಕರಿ ಯೂನಿಟಲ್ಲಿ. ಹಾಗೆ ಇಲ್ಲಿ ನಿಮಗೆ ಒಂದು ಹಿಡನ್ ಡೋರ್ ಸಿಗುವಂಥದ್ದು. ಇದರೊಳಗಡೆ ಹೋದರೆ ನಮಗೆ ಹ್ಯಾಂಡ್ ವಾಶ್ಗೆ ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ಕಾಮನ್ ವಾಶ್ರೂಮ್ ಸಿಗುವಂಥದ್ದು. ಇಲ್ಲಿ ಕಾಮನ್ ವಾಶ್ರೂಮ್ ಬರುವಂಥದ್ದು ನೋಡ್ಬೋದು. ಕಾಮನ್ ವಾಶ್ರೂಮ್ ಇಲ್ಲಿ ಬರುವಂಥದ್ದು. ಹಾಗೆ ಮೇಲ್ ಕೂಡ ಒಂದು ವಿಂಡೋ ಕೂಡ ಕೊಟ್ಟಿರುವಂಥದ್ದು. ಇದ್ರ ಪಕ್ಕದಲ್ಲಿ ನಮಗೆ ಕಿಚನ್ ಏರಿಯಾ ಹಾಗೆ ಡೈನಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ನಿಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಡೈನಿಂಗ್ ಏರಿಯಾ ಕೂಡ ಮೇಲ್ಗಡೆ ನಿಮಗೆ ಲಾಫ್ಟ್ ಮಾಡಿದ್ದಾರೆ. ಸೀಲಿಂಗಲ್ಲಿ ರಾಫ್ಟರ್ ಶೀಟ್ ಹಾಗೆ POP ಯೂಸ್ ಮಾಡಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಕಿಚನ್ಗೆ ಹೋಗೋದಕ್ಕೆ ಎಂಟ್ರೆನ್ಸ್ ವಿನಿಯರ್ನಿಂದ ಆರ್ಚ್ ಮಾಡಿರುವಂಥದ್ದು. ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಸಿಗುತ್ತೆ. ಬಾಟಮಲ್ಲಿ ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. ಮೇಲೆ ಗ್ರಾನೈಟ್ ಸ್ಲ್ಯಾಬ್ ಹಾಕಿರುವಂಥದ್ದು. ಕಿಚನಲ್ಲಿ ಕೂಡ ಸೇಮ್ ಫ್ಲೋರಿಂಗ್ ಯೂಸ್ ಮಾಡಿರುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 7 ಟ್ಯಾಂಡಮ್ ಬಾಕ್ಸಸ್ ಸಿಗುತ್ತೆ. 7 ಟ್ಯಾಂಡಮ್ ಬಾಕ್ಸಸ್ ಆಗಿ ಒಂದು ಪುಲ್ಲೌಟ್ ಸಿಗುತ್ತೆ. ಸ್ಲ್ಯಾಬ್ನಲ್ಲಿ ಬಂದು ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ ಹಾಗೆ ವಾಲ್ ಪೂರ್ತಿ ನಿಮಗೆ ಗ್ರಾನೈಟಲ್ಲೇ ಮಾಡಿರುವಂಥದ್ದು. ಟೈಲ್ ಯೂಸ್ ಮಾಡಿಲ್ಲ ಇಲ್ಲಿ ಯಾವುದನ್ನು. ಹಾಗೆ ಈ ಒಂದು ಕಿಚನಲ್ಲಿ ನಿಮಗೆ 2 ಟೂ ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಮೇಲೆ ಟಾಪ್ ಕ್ಯಾಬಿನೆಟ್ಸಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದರೆ POP ಆಗಿ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಅವನ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿರುವಂಥದ್ದು, ಪ್ರೊವಿಷನ್ ಮಾಡಿರುವಂಥದ್ದು. ಈ ಕಡೆ ಫ್ರಿಡ್ಜ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಒಂದು ಆರ್ಚ್ ಬರುವಂಥದ್ದು. ಇಲ್ಲಿ ಹೊರಗೆ ಬಂದರೆ ನಮಗೆ ಡೈನಿಂಗ್ ಏರಿಯಾನಲ್ಲೇ ಒಂದು ಡೋರ್ ಕೂಡ ಸಿಗುವಂಥದ್ದು. ಈ ಕುಡ್ನ ಡೋರ್
ಇದು ಬಂದು ಕಿಚನ್ ಯುಟಿಲಿಟಿ ಸ್ಪೇಸ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥ ಡೋರ್ ಇದು ನೋಡ್ಬೋದು. ಇದು ಬಂದು ಕಿಚನ್ ಯುಟಿಲಿಟಿ ಸ್ಪೇಸ್ ಬರುವಂಥದ್ದು. ಇಲ್ಲಿ MS ಇಂದ ಗ್ರಿಲ್ ಮಾಡಿ ಟಫ್ ಅಂಡ್ ಗ್ಲಾಸ್ ಹಾಕಿದ್ದಾರೆ. ಸೆಟ್ ಬ್ಯಾಕ್ ಸ್ಪೇಸ್ ಇದು. ಸ್ಲ್ಯಾಬ್ ಕೂಡ ಈ ಕಡೆ ನಿಮಗೆ ಮೇನ್ ಡೋರ್ ಹೊರಗಡೆ ಮೇನ್ ಎಂಟ್ರೆನ್ಸ್ ಗೇಟ್ ಇಂದಾನೆ ಇಲ್ಲಿ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಸ್ಟೋರೇಜ್ ಸ್ಪೇಸಸ್ ಸಿಗುತ್ತೆ. ಹಾಗೆ ಇಲ್ಲಿ ಕಿಚನ್ ಇಂದ ಡೈರೆಕ್ಟ್ ಆಗಿ ಏನಾದರೂ ಯುಟಿಲಿಟಿಗೆ ಕೊಡಬೇಕಂದ್ರೆ ಇಲ್ಲಿ ಕೂಡ ಒಂದು ವಿಂಡೋ ಟೈಪ್ ಮಾಡಿ ಯುಟಿಲಿಟಿ ವಾಲ್ ಪೂರ್ತಿಗೆ ಟೈಲ್ ಕ್ಲಾಡಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಟೈಲ್ ಕ್ಲಾಡಿಂಗ್. ಇಲ್ಲಿಂದ ಮತ್ತೆ ಮೇಲೆ ಸ್ಟೇರ್ಕೇಸ್ ಬಂದು ನಿಮಗೆ MS ಅಲ್ಲಿ ರೈಲಿಂಗ್ ಬಂದು MS ಫ್ರೇಮ್ಗೆ ನಿಮಗೆ ಲೀನಿಯರ್ ಲ್ಯಾಡಿಂಗ್ ಮಾಡಿ ಮೇಲೆ ಟಾಪಲ್ಲಿ ಬಂದು ಮಾರ್ಬಲ್ ಹಾಕ್ತಾರೆ. ಹಾಗೆ ಈ ವಾಲ್ ಪೂರ್ತಿ ನಿಮಗೆ ನ್ಯಾಚುರಲ್ ಸ್ಟೋನ್ ನಾವು ಮೇಲೆ ಬಂದರೆ ಫಸ್ಟ್ ಫ್ಲೋರ್ನಲ್ಲಿ ಮೊದಲು ನಮಗೆ TV ಕ್ಯಾಬಿನೆಟ್ಸ್ ಹಾಗೆ ಸ್ಟಡಿ ಟೇಬಲ್ ಸ್ಟಡಿ ಟೇಬಲ್ ಮತ್ತು ನಿಮಗೆ ವಿನಿಯರ್ ಹಾಗೆ ಈಕೋ ಪೇಂಟ್ ಹಾಗೆ ಇನ್ನೊಂದು ಕಾರ್ನರ್ ಬ್ಯಾಕ್ ಸೈಡ್ ವಾಲ್ ಪೂರ್ತಿ ನಿಮಗೆ ವಾಲ್ ಪ್ಯಾನಲಿಂಗ್ ಮಾಡಿರುವಂಥದ್ದು ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಕಾಟ್ನ ಎರಡು ಕಡೆ ನಿಮಗೆ 2 ಶೇಟರ್ನ ಹಾಕಿ ವಿಂಡೋ ಹಾಗೆ ವೈರ್ಸ್ ಸಿಗುತ್ತೆ. ಈ ಕಡೆ ನಿಮಗೆ ವಾರ್ಡ್ರೋಬ್ಸ್ ಮಾಡಿರುವಂಥದ್ದು ಎಲ್ಲ ಲ್ಯಾಮಿನೇಟ್ಸ್. ವಾರ್ಡ್ರೋಬಲ್ಲಿ ನಿಮಗೆ 5 ಡೋರ್ನ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ವೈರ್ಸ್ ಕಾರ್ನರ್ ಫ್ರಂಟ್ ವಾಲ್ನಲ್ಲಿ ಬಂದರೆ ನಿಮಗೆ TV ಕ್ಯಾಬಿನೆಟ್ ಮಾಡಿರೋದು. ಸೀಲಿಂಗಲ್ಲಿ ನೋಡೋದ್ರೆ POP ಇಂದ ಫೆನ್ಸಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಹಾಗೆ ಸ್ಪಾಟ್ ಲೈಟ್ಸ್. ಡ್ರೆಸ್ಸಿಂಗ್ ಮಿರರ್ ಕೂಡ ನಿಮಗೆ ಪ್ರೊಫೈಲ್ ಲೈಟ್. ಮಿರರ್ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಎಲ್ಲ 10 ಫೀಟ್ ಹೈಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡೋದು ವಿನಿಯರ್ ಆಗಿ TV ಕ್ಯಾಬಿನೆಟ್ಸ್. ಈ ಕಡೆ ವಾಲ್ ಪೂರ್ತಿ ನಿಮಗೆ ವಿಂಡೋಸ್ ಕೊಟ್ಟಿರುವಂಥದ್ದು. ಸೆಂಟರ್ನಲ್ಲಿ 2 ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ. ಆ ಕಡೆ ಸೈಡ್ನಲ್ಲಿ 2 ಶೇಟರ್ ವಿಂಡೋಸ್ ಇರುತ್ತೆ. ಈ ಕಡೆ ಕಾರ್ನರಲ್ಲಿ ಡೋರ್ ಕೊಟ್ಟಿರುವಂಥದ್ದು. ಆಫೀಸ್ ಡೋರ್ ಕಡೆ ಫ್ಲೋರಿಂಗ್
ಕ್ಲಿಯರ್ ಆಗಿ POP ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ಸ್. ಇಲ್ಲಿ ರೂಮ್ ಡೋರ್ ಬ್ಯಾಕ್ ಸೈಡಲ್ಲಿ ಓಪನ್ ವಾಕಿಂಗ್ ವಾರ್ಡ್ರೋಬ್ಗೆ ಹೋಗೋದಕ್ಕೆ ಆರ್ಚ್ ಫೇಸಿಂಗ್ ವಾಲ್ನಲ್ಲಿ ಫಿಕ್ಸೆಡ್ ಗ್ಲಾಸ್ ಕೊಟ್ಟಿರುವಂಥದ್ದು, ಚಿಂಗ್ ಗ್ಲಾಸ್ ಸನ್ಲೈಟ್ಗೋಸ್ಕರ. ಈ ಕಡೆ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ಗೆ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದಾರೆ. ಸೆಂಟರ್ನಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟು ಎರಡು ಕಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟು ಕೆಳಗಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಮಿರರ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ಗೆ ಪಾಟ್ಸ್ ಇಡೋದಕ್ಕೆ ಪ್ರಾವಿಷನ್ ಸ್ಟೆಪ್ಸ್. ಸ್ಟೇರ್ಕೇಸಲ್ಲಿ ಕೂಡ ಪೂರ್ತಿ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಥರ್ಡ್ ಫ್ಲೋರ್ನಲ್ಲಿ ನಮಗೆ ಒಂದು ಬಾಲ್ಕನಿ ಬಾಲ್ಕನಿ ಸಿಗುವಂಥದ್ದು ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡದಿದೆ. ಹೋಮ್ ಥಿಯೇಟರ್ ರೂಮ್ ಸಿಗುತ್ತೆ. ಹೋಮ್ ಥಿಯೇಟರ್ ರೂಮ್ ಫ್ಲೋರಿಂಗಲ್ಲಿ ನಿಮಗೆ ವುಡನ್ ಫಿನಿಶಿಂಗ್ ಟೈಲ್, ವೆಟ್ರಿಫೈಡ್ ಟೈಲ್ ಹಾಕಿರೋಂಥದ್ದು ಫ್ಲೋರಿಂಗ್ ಸಿಗುತ್ತೆ. ಅಟ್ಯಾಚ್ ಬಾತ್ರೂಮ್ ಕೂಡ ಎಲ್ಲ ಬಾತ್ರೂಮ್ಸಲ್ಲೂ ನಿಮಗೆ ವೆಟ್ ಏರಿಯಾ, ಡ್ರೈ ಏರಿಯಾ ಸಪ್ರೇಟ್ ಗ್ಯಾಸ್ ಪಾರ್ಟಿಷನ್ ಬೇಕಿದ್ದು ಮಾಡ್ಕೋಬೋದು. ಈ ಕಡೆ ನಿಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಪೇಂಟಾಗೆ ಕ್ಲಿಯರ್ ಆಗಿ ಸಿಗೋದು. ಈ ಫ್ಲೋರ್ನಲ್ಲೂ ನಿಮಗೆ ಮಾಸ್ಟರ್ ಬೆಡ್ರೂಮ್, ಮತ್ತೊಂದು ಮಾಸ್ಟರ್ ಬೆಡ್ರೂಮ್ ಸಿಗೋದು.
ಮಾಡಿದ್ದಾರೆ ಅಲ್ಲಿ. ವೇದಿಕೆ ಪೂರ್ತಿ ಟಫನ್ ಗ್ಲಾಸ್ ಆಗಿ SST ಫುಲ್ ಲಾಸ್ಟ್ ಇಲ್ಲಿ ಬಂದು ನಿಮಗೆ ಸಿಟ್ಔಟ್ ಏರಿಯಾ ಆಗಿ ಜಿಮ್ ರೂಮ್ ಬರುತ್ತೆ. ಜಿಮ್ ರೂಮ್ ಫ್ಲೋರಿಂಗ್ನಲ್ಲಿ ಬಂದು ವುಡನ್ ಫಿನಿಶಿಂಗ್ ಟೈಲ್ ಹಾಕಿದ್ದಾರೆ. ಡಿಫ್ರೆಂಟ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದರಲ್ಲಿ ಕೂಡ ಎಲ್ಲ ಬಾತ್ರೂಮ್ ಸ್ಪೇಷಿಯಸ್ ಆಗಿದೆ. ಎಲ್ಲ ಹಾಗೆ ಎಲ್ಲ ಬಾತ್ರೂಮ್ಸ್ ಎಲ್ಲ ಡೋರ್ಸು ನಿಮಗೆ ಪೂರ್ತಿ ಮನೆ ಡೋರ್ಸ್ ಟೀ ಕುಡ್ನಲ್ಲೇ ಯಾವ ವುಡ್ಡನ್ನು ಯೂಸ್ ಮಾಡಿಲ್ಲ. ಇಲ್ಲಿ ಟೀ ಕುಡ್ನಲ್ಲೇ ಮಾತ್ರ. ಇಲ್ಲಿ ಜಿಮ್ ರೂಮಿಂದಾನೇ ಸಿಟ್ಔಟ್ ಏರಿಯಾಗೆ ಹೋಗೋದಕ್ಕೆ ಆರ್ಚ್ ಮಾತ್ರ. ಇದು ಬಂದು ಸಿಟ್ಔಟ್ ಏರಿಯಾ ಬರುವಂಥದ್ದು. ಸಿಟ್ಔಟ್ ಏರಿಯಾ ಬರುತ್ತೆ. ಎಲ್ಲ MS ಇಂದ ಯೂಸ್ ಮಾಡಿದ್ದಾರೆ ಸಿಟ್ಔಟ್ ಏರಿಯಾ. ಇಲ್ಲಿ ಫ್ಲೋರಿಂಗ್ನಲ್ಲಿ ಬಂದು 15x15 ಸೈಜ್ನ ಡಿಜಿಟಲ್ ಟೈಲ್ ಹಾಕಿದ್ದಾರೆ. ಮತ್ತೆ ಈ ಕಡೆ ಬಂದರೆ ನಮಗೆ ಪಕ್ಕದಲ್ಲೇ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪಕ್ಕದಲ್ಲೇ ಓಪನ್ ಟೆರೇಸ್ ಏರಿಯಾಗೆ. ಇಲ್ಲೂ ಕೂಡ ನಿಮಗೆ ಪೂರ್ತಿ ಫ್ಲೋರಿಂಗ್ನಲ್ಲಿ ಡಿಜಿಟಲ್ ಟೈಲ್ ಹಾಕಿರೋದು. ಸೇಮ್ ಸಿಟ್ಔಟ್ ಏರಿಯಾನಲ್ಲಿ ಹಾಕಿರುವಂಥ ಟೈಲ್ ಹಾಕಿದ್ದಾರೆ. ಈ ಕಡೆ ಕಾರ್ನರಲ್ಲಿ ವಾಷಿಂಗ್ ಏರಿಯಾ ಹಾಕಿದ್ದಾರೆ. ಕಲ್ಲು ಹಾಕಿರುವಂಥದ್ದು. ಹಾಗೆ ಪ್ಯಾರಾಪೆಟ್ ವಾಲ್ ಬಂದು ನಿಮಗೆ ಆಲ್ಮೋಸ್ಟ್ 5.5 feet ಪ್ಯಾರಾಪೆಟ್ ವಾಲ್ ಮಾತ್ರ ಸೇಫ್ಟಿ ಮಾಡಿದ್ದಾರೆ. ಹಾಗೆ ಇದನ್ನು ನೀವು ಸಿಟ್ಔಟ್ ಏರಿಯಾ ಕೂಡ ಯೂಸ್ ಮಾಡ್ಬೋದು. ಓಪನ್ ಏರಿಯಾ ಇದೆ. ನಿಮಗೆ ಟ್ಯಾಂಕ್ ರೂಮ್ ಹಾಗೆ ಸೋಲಾರ್ ಎಲ್ಲ ಮೇಲ್ಗಡೆ ಬರುತ್ತೆ. ಅಲ್ಲಿ ಹೋಗೋದಕ್ಕೆ ಬೆಡ್ರೂಮ್ ಮೇಲೆ ಬರುತ್ತೆ. ಬಿಡಿಎ ಖಾತಾ ಸೈಟ್ನಲ್ಲಿ ಕಟ್ಟುವಂಥದ್ದು. ಬಿಡಿಎ ಖಾತಾ ಇರೋದ್ರಿಂದ ನಿಮಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲಿ ಲೋನ್ ಆಗುವಂಥದ್ದು. ಹಾಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನಲ್ಲಿ ಬರ್ತೀನಿ ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ